ಸಿನಿಮಾಗೆ ನಾವು ಕೋಟ್ಯಾಂತರ ರೂಪಾಯಿ ಹಾಕ್ತೇವೆ. ಕಲಾವಿದರಿಗೆ ಊಟ, ಬಟ್ಟೆ, ಸಂಭಾವನೆ ಎಲ್ಲ ಕೊಡ್ತೇವೆ. ಗೌರವದಿಂದ ನಡೆಸಿಕೊಳ್ಳುತ್ತೇವೆ. ಇಷ್ಟೆಲ್ಲ ಆದಮೇಲೆ ಪ್ರಮೋಷನ್ ವೇಳೆ ಅವರು ನಮ್ಮ ಕೈ ಹಿಡಿಯಬೇಕಾಗುತ್ತದೆ. ಬರೀ ಸಿನಿಮಾದಲ್ಲಿ ಆಕ್ಟ್ ಮಾಡೋದಷ್ಟೇ ಅವರ ಕೆಲಸ ಅಲ್ಲ ಎಂದು ನಾಗಶೇಖರ್ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ನಟಿ ರಚಿತಾ ರಾಮ್ ಅವರ ವಿರುದ್ಧ ಸಂಜು ವೆಡ್ಸ್ ಗೀತಾ ಚಿತ್ರತಂಡ ಆಕ್ರೋಶ ಹೊರಹಾಕಿದೆ. ಸಂಜು ವೆಡ್ಸ್ ಗೀತಾ ಸಿನಿಮಾ ಪಾರ್ಟ್ 2 ಸಿನಿಮಾ ಮೊದಲು ಜನವರಿ 17ರಂದು ರಿಲೀಸ್ ಆಗಿತ್ತು. ಆದರೆ ಆಗ ತೆಲುಗು ನಿರ್ಮಾಪಕರೊಬ್ಬರು ರೀಮೇಕ್ ಆರೋಪ ಮಾಡಿ ಹೈದರಾಬಾದ್ ನ್ಯಾಯಾಲಯದಿಂದ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಪ್ರದರ್ಶನಕ್ಕೆ ತಡೆಯಾಜ್ಞೆ ತಂದಿದ್ದರು. ಇದೀಗ ಪ್ರಕರಣ ಇತ್ಯರ್ಥವಾಗಿ ಮರು ಬಿಡುಗಡೆಯಾಗಿದೆ. ನಾಗಶೇಖರ್ ನಿರ್ದೇಶಿಸಿರುವ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಅಲ್ಲಿ ಶ್ರೀನಗರ್ ಕಿಟ್ಟಿ ಮತ್ತು ರಚಿತಾ ರಾಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಚಿತ್ರತಂಡವು ಸಿನಿಮಾದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದೆ. ಆದರೆ ರಚಿತಾ ರಾಮ್ ಮಾತ್ರ ಪತ್ತೆಯೇ ಇಲ್ಲ. ಈ ಹಿಂದೆ ಜನವರಿಯಲ್ಲಿ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿಯೂ ರಚಿತಾ ರಾಮ್ ಒಮ್ಮೆಯೂ ಚಿತ್ರ ಪ್ರಚಾರಕ್ಕೆ ಬಂದಿರಲಿಲ್ಲ. ಈ ಬಾರಿ ಕೂಡ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಇದೇ ಈಗ ಚಿತ್ರತಂಡದ ಆಕ್ರೋಶಕ್ಕೆ ಕಾರಣವಾಗಿದೆ. ರಚಿತಾ ರಾಮ್ ಸಿನಿಮಾ ಮಾಡಿ ಹೋಗ್ತಾರೆ, ಆದರೆ ಪ್ರಮೋಷನ್ಗೆ ಬರೋದಿಲ್ಲ ಎಂಬುದೇ ಸಿನಿಮಾ ತಂಡದವರು ತೀವ್ರ ಅಸಮಾಧಾನ ಆಗಿದೆ. ಸಿನಿಮಾ ಪ್ರಮೋಷನ್ಗೆ ಬಾರದ ನಟಿ ರಚಿತಾ ರಾಮ್ ವಿರುದ್ಧ ನಾಗಶೇಖರ್ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರತಂಡದವರೆಲ್ಲ ಸೇರಿ ರಚಿತಾ ರಾಮ್ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಅದಕ್ಕೂ ಮೊದಲು ಮಾಧ್ಯಮದವರ ಜೊತೆ ಮಾತನಾಡಿದ ನಾಗಶೇಖರ್, ನಮ್ಮ ಸಿನಿಮಾದ ನಾಯಕಿಯಾದ ರಚಿತಾ ರಾಮ್ ಅವರು ಸಿನಿಮಾ ಪ್ರಮೋಷನ್ಗೆ ಬರ್ತಿಲ್ಲ. ರಚಿತಾ ರಾಮ್ ಬರಬೇಕು ಎನ್ನುವುದು ನಮ್ಮ ಮನವಿಯಾಗಿತ್ತು, ಆದರೆ ಅವರು ಬಂದಿಲ್ಲ. ನಾವು ರಾಕ್ಲೈನ್ ವೆಂಕಟೇಶ್ ಅವರ ಬಳಿ ಕೂಡ ರಚಿತಾ ರಾಮ್ ಬಗ್ಗೆ ಮಾಡಿದ್ದೇವೆ. ಅವರು ನಟಿಯೊಂದಿಗೆ ಮಾತನಾಡಿದ್ದಾರೆ, ಆದರೆ ಪ್ರಯತ್ನ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.